ಅದು ಸರಿ, ನೀ ಯಾಕೆ ಕುಡಿತೀಯ? ನೋವು ಬ್ರದರ್, ನೋವು ಹೊರಗೆ ಹಾಕೋದಕ್ಕೆ ನಾನು ಕುಡಿತಿದ್ದೆ. ನಾನು ಅಷ್ಟೇ, ಹೊರಗಿರೋ ಲವ್ನ ಒಳಗೆ ಹಾಕೊಳಕ್ ಕುಡಿತಾ ಇದ್ದೀನಿ. ನಿಮ್ಮಿಬ್ಬರಿಗೂ ಒಂದೊಂದು ನೋವಿದೆ ತಾನೆ, ಅದೇ ಥರ ನನಗೂ ಒಂದು ನೋವಿದೆ. ನಿನಗೆ ನೋವು? ನಾನಿವತ್ತು 10,000 ಸ್ಟೆಪ್ಸ್ ಮಾಡಿಲ್ಲ. ತಗ ಕುಡ್ದು ಸಾಯಿ. ನನಗಿಂತ ಕುಡಕ್ ನನ್ನ ಮಕ್ಳು ಕಂಡ್ರ ನೀವಲ್ಲಿ. ಹೇ ಕೃಷ್ಣ, ನನಗೊಳ್ಳೆ ನೆನ್ಸ್ಕೊಂಡು ಹಾಡು ಹೇಳ್ಬೇಕು ಅನ್ಸ್ತದೆ. ಯಾರನ್ನಪ್ಪ? ಆ ಸಿಡುಕ್ ಮೂತಿ ಕಲ್ಯಾಣಿನ. ಯಾಕ ಬಡ್ಕ ಬಂದ ಕುಡಿಯಕ್ಕೆ ಲೈ? ಇಷ್ಟು ದಿನ ಕಲ್ಯಾಣಿ ನೋಡಿದಾಗ ಅಯ್ಯೋ ಪಾಪ ಅನ್ಸೋದು. ಈಗೀಗ ಲವ್ ಆಗೋಗಿದ್ಯೋ? ಲವ್, ಅಣ್ಣಂಗೆ ಲವ್ ಆಗಿದೆ. ನಂಗೆ ಲವ್ ಆಗಿದೆ. ಜೀವನದಲ್ಲಿ ಮೊದಲನೇ ಸಲ ಕನ್ಫ್ಯೂಸ್ ಆಗ್ತಾ ಇದ್ದೀನಿ ಶಾಂತಿ. ಸರಿ ಯಾವುದು ತಪ್ಪು ಯಾವುದು ಅನ್ನೋ ನಿರ್ಧಾರ ತಗೊಳಕ್ಕಾಗದೆ ತುಂಬ ಗೊಂದಲದಲ್ಲಿದ್ದೀನಿ. ಇಷ್ಟು ದಿವಸ ಹೇಗೋ ನಡ್ಕೊಂಡು ಹೋಗ್ತಾ ಇದ್ದೆ. ಯಾರೋ ನನ್ನ ಕೈ ಹಿಡಿದು ಹಾಗೇ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ನಾನು ಹೋಗ್ತಾ ಇದ್ದೆ. ಈಗ ಇದ್ದಕ್ಕಿದ್ದ ಹಾಗೆ ಕತ್ಲಲ್ಲಿ ನಡು ರಸ್ತೆಯಲ್ಲಿ ಹಾಗೆ ನನ್ನ ಕೈ ಬಿಟ್ಬಿಟ್ರು ಅಂತ ಅನ್ನಿಸ್ತಾ ಇದೆ. ನನಗೆ ಒಂಟಿತನ ಕಾಡ್ತಾ ಇದೆ ಶಾಂತಿ. ಆ ಕುಟುಂಬಕ್ಕೆ, ನನ್ನ ಕುಟುಂಬದಿಂದ ದೊಡ್ಡ ಅನ್ಯಾಯ ಆಗಿದೆ. ನಾನು ಏನು ಮಾಡಿದ್ರೂ ಕೂಡ ಅನ್ಯಾಯನ ಸರಿದೂಗ್ಸೋಕ್ಕಾಗೋದೇ ಇಲ್ಲ. ಆದರೂ ಯಾವುದಾದ್ರೂ ಒಂದು ರೂಪದಲ್ಲಿ ಏನಾದರೂ ಒಂದು ಸಹಾಯ ಮಾಡೋಣ ಅಂತ ನಾನು ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಆದರೆ ಆ ಕುಟುಂಬದಿಂದ ಯಾವುದೋ ಒಂದು ರೀತಿಯಲ್ಲಿ ನನ್ನ ಮಕ್ಕಳಿಗೆ ನೋವು ಆಗ್ತಿದೆ, ಅನ್ಯಾಯ ಆಗ್ತಿದೆ, ಅವಮಾನ ಆಗ್ತಾ ಇದೆ. ಒಬ್ಬ ತಂದೆಯಾಗಿ ಇದನ್ನೆಲ್ಲ ನೋಡ್ಕೊಂಡು ನಾನು ಸಹಿಸ್ಕೋತಾ ಇದ್ದೀನಿ, ತುಂಬ ಸಹಿಸ್ಕೋತಾ ಇದ್ದೀನಿ. ಅನಿಸುತ್ತಿದೆ ಯಾಕೋ ಇಂದು ಕಲ್ಯಾಣಿ ನೀನು ನನ್ನ ಬಳೆಂದು, ಮಾಯದ ಲೋಕದಿಂದ. ಕುಡ್ದಿದ್ದ ಕಣ ಲೈ, ಬೇಡ ಕಣ. ಸಾಕು ವಿನಯ್, ಸಾಕು. ನೀ ಅಪ್ಪ ಬಂದ ಬೈತಾ ಕೊಡ ಲೈ. ಬೇಡ ಕಣ ವಿನಯ್, ಸಾಕು. ಹೇ ಅಪ್ಪ ಬಂದ್ರು ಹೇಳಿ. ನಾವು ಕಂಟ್ರೋಲ್ ಆಗಿರೋ ಅಪ್ಪಂಗೆ ಗೊತ್ತಾಗ್ಬಿಡ್ದು ಕಣ. ನನ್ನ ಅಪ್ಪನ ಹತ್ರ ಮಾತಾಡ್ಬೇಕು. ನಾವು ಏನ ಮಾತಾಡ್ಬೇಡ ಕಣ ವಿನಿ. ನನ್ನ ಅಪ್ಪನ ಹತ್ರ ಮಾತಾಡ್ಬೇಕು. ಏಯ್ ಹುಷಾ ಕಣ. ಏಯ್ ಹುಡುಗನ ಬಿಡ್ಕೊಂಡು ಹೋಗು. ಏಯ್ ಬಾ ನನ್ನ ಜೊತೆ ಬಾರೋ. ಅಪ್ಪ ನಾನು ನಿಮ್ಮ ಹತ್ರ ಮಾತಾಡ್ಬೇಕಪ್ಪ. ಅವನ ಜೊತೆ ಸೇರಿ ನೀನು ಹಾಳಾಗಿ ಹೋಗ್ತಾ ಇದೆಯಲ್ಲೋ. ಅಲ್ಲ, ಕುಡ್ದಿರೋದು ಅವನು, ನೀನೇನು ತೂರಾಡ್ತಾ ಇದೆಯಾ? ಈ ಸಂಬಂಧ ಗಟ್ಟಿಯಾಗೋವರೆಗೂ ಅವನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತ ನಿನಗೆ ಹೇಳಿದ್ದೆ. ನಿನ್ನ ತಲೆಗೆ ಹತ್ತಿಲ್ವೇನೋ? ಅಪ್ಪ ಕೃಷ್ಣನ್ ಬೈಬೇಡಿ ಅಪ್ಪ. ಯಾರೋ ಮಾಡಿ ಪಾಪ ಇನ್ಯಾರಿಗೂ ಶಾಪ ಅಂತೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಅನುಭವಿಸ್ತಾ ಇದ್ದಾರಂತೆ. ಕೃಷ್ಣನ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ರೆ ಕೃಷ್ಣ ಎಂತೂ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವನ ಬಗ್ಗೆ ತಿಳ್ಕೊಳ್ಳೋಷ್ಟು ಕೀಳು ಮಟ್ಟಕ್ಕೆ ನಾನು ಹಿಡಿದಿಲ್ಲ. ಈ ಹೊತ್ತಲ್ಲಿ ಅವನ ವಿಷಯ ನನಗೆ ಬೇಕಾಗಿಲ್ಲ. ಅಪ್ಪ ನೀನು ಮಾತಾಡಬೇಡ. ಅಪ್ಪ ನನ್ನ ಮಾತು ಕೇಳಿಪ್ಪ. ನಿಮಗೆ ಸತ್ಯ ಇರೋದು ಗೊತ್ತಾ? ಹೌದು, ಆಕ್ಸಿಡೆಂಟ್ ಮಾಡಿದ್ದು ಇವನಲ್ಲ, ನಾನು. ಮಂಜು ಸಾಯಕ್ಕೆ ನಾನು ಕಾರಣ ಅಪ್ಪ. ಆ ರಾಜೇಶ ಸಾಯಕ್ಕೂ ನಾನೇ ಕಾರಣ. ನಿಲ್ಸು, ಈ ಸಂಬಂಧ ಇಲ್ಲೇ ನಿಲ್ಸು. ಇಲ್ಲದಿದ್ರೆ ಈ ಮನೆ ಸ್ಮಶಾನವಾಗುತ್ತೆ. ಇದು ಉಗ್ರ ಹೋರಾಟ, ಉಗ್ರ ಶಾಂತಿ ಆಗ್ಬೇಕು. ನಿಲ್ಸು, ಈ ಸಂಬಂಧ ಇಲ್ಲೇ ನಿಲ್ಸು. ಬೇಡ, ಏನು ಮಾಡ್ಬೇಡ. ಅಣ್ಣ 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 ಕಾಪಾಡು.
ಏನು ಮಾಡ್ಬೇಡ ಅಣ್ಣ, ನಮ್ಮ ಮನೆಯವ್ರಿಗೆ ಏನು ಮಾಡ್ಬೇಡ ಅಣ್ಣ. ಅಣ್ಣ, ಅಣ್ಣ ಕಾಪಾಡು. ಏನಾಯ್ತಮ್ಮ? ಯಾಕೆ ಹಿಂಗೆ ಕಿರ್ಚ್ತಾ ಇದೀಯಾ? ರಾಜಮ್ಮ, ಸಮಾಧಾನ ಮಾಡ್ಕೊ, ಇಲ್ಲಿ ಯಾರೂ ಇಲ್ಲ. ನೋಡು ನೋಡು, ಜೋರಾಗಿ ಉಸಿರಾಡು. ಹಾಂ, ರಾಜಮ್ಮ, ರಾಜಮ್ಮ, ತುಂಬ ಕೆಟ್ಟ ಕನಸು. ಈ ಮದುವೆ ನಡೆದ್ರೆ ಈ ಮನೆ ಸುಟ್ಟು ಬೂದಿ ಆಗ್ಬಿಡುತ್ತಂತೆ. ಕ್ಷಣ ಯಾವುದೋ ಉಗ್ರ ಶಾಂತಿ ಮಾಡಬೇಕು ಅಂತ ಕೂಗಾಡ್ತಿತ್ತು, ಉಗ್ರವಾಗಿತ್ತು. ನಮ್ಮ ಮನೆ ಸರ್ವನಾಶ ಆಗೋಗುತ್ತೆ. ಅದು ಮಾತಾಡಿದ್ದು ಇನ್ನು ನನ್ನ ಕಿವಿನಲ್ಲಿ ಗುಯ್ ಅಂತ ಇದೆ ರಾಜಮ್ಮ, ಗುಯ್ ಅಂತ ಇದೆ. ಅಣ್ಣ ಬೇರೆ ಮಾತೇ ಕೇಳ್ತಾ ಇಲ್ಲ. ಏನ್ ಮಾಡೋದು ರಾಜಮ್ಮ? ಪೂಜೆನಾ ಉಗ್ರ ಶಾಂತಿ ಮಾಡಬೇಕಾ? ಯಶೋದ, ಇದು ದೊಡ್ಡ ಸೂಚನೆ. ಆ ದೈವಕ್ಕೆ ಈ ಮದುವೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಯಾವುದೋ ಶಕ್ತಿ ಬಂದು ನಿನಗೆ ಎಚ್ಚರಿಕೆ ಕೊಟ್ಟಿದೆ. ಅಯ್ಯೋ ಅಯ್ಯೋ, ಇವಾಗ ಏನ್ ಮಾಡೋದು ರಾಜಮ್ಮ? ಅಣ್ಣನ ಹತ್ರ ಹೇಳಿದ್ರೆ ನಂಬ್ತಾನ? ನಂಬ್ತಾನ? ಯಶೋದ, ಸೂರ್ಯಪ್ರಕಾಶ್ಗೆ ಇದನ್ನೆಲ್ಲ ಈಗಲೇ ಹೇಳಬೇಡ. ಅವನಿಗೆ ಈ ಶಕುನಗಳ ಮೇಲೆಲ್ಲ ನಂಬಿಕೆ ಕಮ್ಮಿ. ಈ ಕನಸನ್ನೇ ಅಸ್ತ್ರ ಮಾಡ್ಕೋಬೇಕು. ಆ ಪೂಜೆ ಹೆಸರಲ್ಲಿ ನಾನೊಂದು ಪ್ಲ್ಯಾನ್ ಮಾಡ್ತೀನಿ. ಪ್ಲಾನ? ಏನ್ ರಾಜಮ್ಮ? ಲೇ ಮಗನೇ, ಎಷ್ಟು ಮುಗ್ಧನೋ ನೀನು. ಅವನು ನೋಡೋ ನಿನ್ನನ್ನು ಹೇಗೆ ಬ್ರೈನ್ ವಾಶ್ ಮಾಡಿದ್ದಾನೆ. ಅಲ್ಲ ಕಣೋ, ಆ ಕುಡುಕನ ಮೇಲೆ ನಿನ್ಗೆ ಇಷ್ಟೊಂದು ಪ್ರೀತಿನ? ಆ ಪಾಪಿ ಮಾಡಿರೋ ಅಷ್ಟು ದೊಡ್ಡ ಅಪರಾಧನ ನಿನ್ನ ತಲೆ ಮೇಲೆ ನೀನು ಹೊತ್ಕೋತಾ ಇದೀಯಾ? ಅಪ್ಪ, ನಾನು ಹೇಳ್ತಾರದು ಸತ್ಯ ಅಪ್ಪ. ಅವತ್ತು ಮಳೆ ಬರ್ತಾ ಇತ್ತು, ಗಾಡಿ ನನ್ನ ಕೈಯಲ್ಲಿತ್ತು. ಮುಚ್ಚ ಬಾಯ್. ನನ್ನೇನು ಕುಡ್ಕ ಅಂತ ಅನ್ಕೊಂಡಿದ್ಯಾ? ಕುಡ್ದಿದ್ದೀನ ನಾನು? ನೀನಿಂತ ಕೆಲಸ ಮಾಡಿದ್ಯಾ ಅಂದ್ರೆ ನಾನಲ್ಲ, ಆ ದೇವರ ನಂಬೋದಿಲ್ಲ. ತಪ್ಪಗೋಗಿ ಬಿತ್ಕೋ. ಅವನ ಜೊತೆಲಿ ಸೇರೋದನ್ನ ಕಮ್ಮಿ ಮಾಡು. ಈಡಿಯಟ್ ಮಾತಾಡ್ತಾನೆ. ನೀನು ಹುಚ್ಚಿಡ್ತಿದ್ದೀರಾ? ಯಾಕೆ ಹಿಂಗೆಲ್ಲ ಮಾತಾಡ್ತೀಯ? ಅವ್ನು ಏನ ಹಿಂಗೆ ಕುಡಿದು ಹಿಂಗೆಲ್ಲ ಮಾತಾಡ್ತಾನೆ ಅವನು? ಇನ್ನೊಂದ್ಸಲ ಕುಡಿತೀನಿ ಅಂತ ಬಾ, ನಿನ್ಗೆ ಐತೆ.